ಒಂದು ಫಂಕ್ಷನ್ನ ನಾವು ಯಾವಾಗ ಒನ್ ಫಂಕ್ಷನ್ ಅಂಥೇಳಿ ಇಲ್ಲಾಂದರೆ ಇಂಜೆಕ್ಟಿವ್ ಅಂಥೇಳಿ ಕರಿತೀವಿ. ಇಲ್ಲೊಂದು ವಿಡಿಯೋ ನೋಡಿಸ್ತೀನಿ. ದಿಸ್ ಇಸ್ ನಾಟ್ ಒನ್ ಇದನ್ನು ನಾವು ಮೆನಿ ಟು ಒನ್ ಅಂತ ಹೇಳಿ ಕರಿತೀವಿ. ಏನಪ್ಪ ಇದು ಅಂತ ಹೇಳಿದ್ರೆ, ಇಟ್ಸ್ ಅ ರಿಲೇಷನ್ ಆರ್ ಅ ಫಂಕ್ಷನ್ ವಿಚ್ ರಿಲೇಟ್ಸ್ ಸೆಟ್ ಎ ಆ್ಯಂಡ್ ಸೆಟ್ ಬಿ. ಇಲ್ಲೇನಂತ ಹೇಳಿದ್ರೆ ಎ ಶುಡ್ ಡಿವೈಡ್ ಬಿ. ಇದು ನಿಮ್ಮ ವ್ಯಾಲ್ಯೂಸು. ಸೊ ಇಲ್ಲಿ ಔಟ್ಪುಟ್ ನೋಡೋಣ ಇವಾಗ. ಸೊ ಪ್ರತಿಯೊಂದು ಇನ್ಪುಟ್ಗೂ ಒಂದು ಔಟ್ಪುಟ್ ಇದೆ. ದಿಸ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಮೆನಿ ಟು ಒನ್. ಸರಿನಾ? ಏನಕ್ಕೆ ಅದು ಮೆನಿ ಟು ಒನ್ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ಇದನ್ನು ಅದೇ ಡೆಫಿನೇಷನು ಬೇರೆ ಬೇರೆ ಸೆಟ್ ವ್ಯಾಲ್ಯೂಸ್ ಬರುತ್ತೆ. ಇವಾಗ ಇದನ್ನು ನಾವು ಒನ್ ಅಂತ ಹೇಳಿ ಕರಿತೀವಿ. ಅದೇ ಡೆಫಿನೇಷನು ಬಟ್ ಬೇರೆ ಸೆಟ್ ವ್ಯಾಲ್ಯೂಸು. ವ್ಯತ್ಯಾಸ ಏನು ಅಂತ ಹೇಳಿ ನೀವು ಯೋಚನೆ ಮಾಡಬೇಕು. ದಿಸ್ ಎನ್ ಎಕ್ಸಾಂಪಲ್ ಆಫ್ ಒನ್ ಆಯಿತಾ? ಅದು ಇಟ್ ವಾಸ್ ಎನ್ ಎಕ್ಸಾಂಪಲ್ ಆಫ್ ಮೆನಿ ಟು ಒನ್. ಇದು ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಒನ್. ಏನು ವ್ಯತ್ಯಾಸ? ಏನು ತಿಳಿತಾ? ಹಾಂ, ಗೊತ್ತಾಗಲಿಲ್ಲ ನೋಡಿ. ಇಲ್ಲಿ ಇವಾಗ ನಾವು ಮೆನಿ ಟು ಒನ್ ನೋಡ್ತಾ ಇದ್ದೀವಿ. ಮೆನಿ ಟು ಒನ್ನಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಸೇ ಫಾರ್ ಸಮ್ ಇನ್ಪುಟ್ಸ್, ಕಲರ್ ಬದಲಾಗ್ತಾ ಇಲ್ಲ. ಹಾಂ, ಇವಾಗಾಯಿತು. ಆಯಿತಾ? ಒಂದಷ್ಟು ಇನ್ಪುಟ್ ಇದೆ, ಒಂದಷ್ಟು ಔಟ್ಪುಟ್ ಇದೆ. ಇವಾಗ ನಾವು ಯಾವುದೋ ಒಂದು ಇನ್ಪುಟ್ ಕೊಡ್ತೀವಿ, ಮತ್ತೊಂದು ಇನ್ಪುಟ್ ಕೊಡ್ತೀವಿ, ಅದೇ ಔಟ್ಪುಟ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಎರಡಕ್ಕೂ ಒಂದೇ ಔಟ್ಪುಟ್ಟು. ಹಾಗಾಗಿ ಇದನ್ನು ನಾವು ಮೆನಿ ಟು ಒನ್ ಅಂತ ಹೇಳಿ ಕರಿತೀವಿ. ಸೊ ವೆನ್ ಡು ವಿ ಕಾಲ್ ಇಟ್ ಆಸ್ ಮೆನಿ ಟು ಒನ್? ಇಫ್ ವಿ ಹ್ಯಾವ್ ಮೋರ್ ದೆನ್ ಒನ್ ಇನ್ಪುಟ್ ಪಾಯಿಂಟಿಂಗ್ ಟು ಸೇಮ್ ಔಟ್ಪುಟ್, ಇಟ್ಸ್ ಕಾಲ್ಡ್ ಮೆನಿ ಟು ಒನ್. ಆಯಿತಾ? ಎಕ್ಸಾಂಪಲು, ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ಕಾನ್ಸ್ಟೆಂಟ್ ಫಂಕ್ಷನ್ ಹೇಗೆ ಕಾಣುತ್ತೆ? ನಾವು ಯಾವುದೇ ಒಂದು ಇನ್ಪುಟ್ ಕೊಟ್ಟರು ಅದೇ ಔಟ್ಪುಟ್ ಬರುತ್ತೆ, ಒಂದೇ ಔಟ್ಪುಟ್ ಬರುತ್ತೆ. ನಾವು ಯಾವುದೇ ಇನ್ಪುಟ್ ಕೊಡಲಿ, ನೋಡ್ಬೋದು ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರ ತಾನೆ. ಸೊ ಯಾವುದೇ ಒಂದು ಇನ್ಪುಟ್ ಕೊಟ್ಟರು ಅದೇ ಔಟ್ಪುಟ್ ಬರ್ತಾಯಿದೆ. ಸರಿನಾ? ಸೊ ದಿಸ್ ಇಸ್ ಕಾಲ್ಡ್ ಎಸ್ ಅ ಕಾನ್ಸ್ಟೆಂಟ್ ಫಂಕ್ಷನ್ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಎಸ್ ಮೆನಿ ಟು ಒನ್. ಅಂತ ಹೇಳಿದ್ರೆ ಯಾವುದೇ ಒಂದು ಇನ್ಪುಟ್ಟು ಮತ್ತೊಂದು ಇನ್ಪುಟ್ಟು ಎರಡೇ ಅಂತಲ್ಲ, ಒಂದಕ್ಕಿಂತ ಹೆಚ್ಚಿತ್ತು ಅಂತ ಹೇಳಿದ್ರೆ ಇಟ್ಸ್ ಎನ್ ಎಕ್ಸಾಂಪಲ್ ಆಫ್ ಮೆನಿ ಟು ಒನ್. ಮತ್ತೊಂದು ಎಕ್ಸಾಂಪಲ್ ಎಫ್ ಆಫ್ ಎಕ್ಸ್ ಇಸ್ ಕಾಲ್ಡ್ ಎಕ್ಸ್ ಸ್ಕ್ವೇರ್. ಇಲ್ಲಿದೆ ಅದು. ಇದರಲ್ಲಿ ಇವಾಗ ನನಗೆ 25 ಬರಬೇಕು ಔಟ್ಪುಟ್ಟು. ಔಟ್ಪುಟ್ ಲೈನ್ ಯಾವುದು? ವೈ ಆ್ಯಕ್ಸಿಸ್ಸು. ಇನ್ಪುಟ್ ಲೈನ್ ಯಾವುದು? ಎಕ್ಸ್ ಆ್ಯಕ್ಸಿಸ್ಸು. ಇನ್ಪುಟ್ಟಲ್ಲಿ ನಾನು -5 ಕೊಡ್ತು ಅಂದರೆ ಔಟ್ಪುಟ್ಟು 25 ಬರ್ತಾಯಿದೆ. ಮತ್ತು ಹೇಗೆ ನಾನು 25 ಬರ್ಸ್ಬೋದು? ಮತ್ತೊಂದು ಇನ್ಪುಟ್ ಅಂತ ಹೇಳಿದ್ರೆ 5 ಕೊಟ್ಟಾಗೂ ಕೂಡ 25 ಬರುತ್ತೆ. ಸೊ ಒಂದೇ ಔಟ್ಪುಟ್ಟಿಗೆ ಎರಡು ಇನ್ಪುಟ್ ಕೊಡ್ತು ಅಂದರೆ, ಯಾವುದೇ ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ಈ 5 ಇಲ್ಲ -5 ಅದೇ ಔಟ್ಪುಟ್ ಬರ್ತಾಯಿದೆ. ಹಾಗಾಗಿ ಇದು ಕೂಡ ಮೆನಿ ಟು ಒನ್. ಮತ್ತೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಾಡ್ಯುಲಸ್ ಫಂಕ್ಷನ್. ಮಾಡ್ಯುಲಸ್ ಫಂಕ್ಷನಲ್ಲಿ 5 ಕೊಡ್ತು ಅಂದರೆ 5 ಬರುತ್ತೆ. ಮತ್ತೊಂದು ರೀತಿಯಲ್ಲಿ 5 ಬರ್ಸ್ಬೋದಾ? ಹೌದು. -5 ಕೊಡ್ತು ಅಂತ ಹೇಳಿದ್ರೆ -5 ಕೊಡ್ತು ಅಂದರೆ ಅಪ್ರಾಕ್ಸಿಮೇಟಿಗೆ ನೋಡ್ಬೋದು ನೀವು, ಅಲ್ಲೂ ಕೂಡ 5 ಬರುತ್ತೆ. ಹಾಗಾಗಿ ಇದು ಕೂಡ ಮೆನಿ ಟು ಒನ್ ಎಕ್ಸಾಂಪಲ್. ಸರಿನಾ? ಇದರ ಆಪೋಸಿಟ್ ಏನಪ್ಪ ಅಂತ ಹೇಳಿದ್ರೆ ಒನ್ನಲ್ಲಿ ಏನೋ ಎವ್ರಿ ಇನ್ಪುಟ್ ಹ್ಯಾಸ್ ಅ ಯೂನಿಕ್ ಔಟ್ಪುಟ್. ಫಾರ್ ಎವ್ರಿ ಇನ್ಪುಟ್, ಫಾರ್ ಎವ್ರಿ ಔಟ್ಪುಟ್ ಆ್ಯಕ್ಚುಲಿ, we have a unique input. ಸರಿನಾ? ನಾವು ಯಾವುದೇ ಒಂದು ಇನ್ಪುಟ್ ಕೊಡ್ತು ಅಂತ ಹೇಳಿದ್ರೆ ಇನ್ನೊಂದು ಔಟ್ಪುಟ್ ಬರುತ್ತೆ. ಸರಿ, ಅದರಲ್ಲಿ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಈ ಔಟ್ಪುಟ್ಟಿಗೆ ಇದೇ ಇನ್ಪುಟ್ ಬಿಟ್ಟರೆ ಇನ್ಯಾವುದೂ ಇಲ್ಲ, ಆ ಥರ. ಎಕ್ಸಾಂಪಲ್ಲು ಏನೋ ಐಡೆಂಟಿಟಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ನನಗೆ 5 ಬೇಕು ಅಂತ ಹೇಳಿದ್ರೆ ಔಟ್ಪುಟ್ಟಲ್ಲಿ ನಾನು 5 ಬಿಟ್ಟರೆ ಇನ್ಯಾವ ಇನ್ಪುಟ್ ಕೊಡೋದಕ್ಕಾಗಲ್ಲ ಅಲ್ವಾ? ನನಗೆ -5 ಬೇಕು ಅಂತ ಹೇಳಿದ್ರೆ ಇಫ್ ಐ ವಾಂಟ್ -5 ಐ ಶುಡ್ ಗಿವ್ -5 ಅಲ್ವಾ? -5 ಇನ್ಪುಟ್ ಕೊಟ್ಟರೆ -5 ಬಿಟ್ಟರೆ ಇನ್ನೇನು ಬರೋಕ್ಕಾಗಲ್ಲ. ಇಲ್ಲ ಅಂಥೇಳಿ ಇನ್ನೊಂದು ರೀತಿಯಲ್ಲಿ ಏನಂದರೆ ನಂಗೆ -5 ಔಟ್ಪುಟ್ ಬೇಕು ಅಂದರೆ -5ನೇ ಇನ್ಪುಟ್ ಕೊಡಬೇಕು. ದಿಸ್ ಇಸ್ ಯುವರ್ ಐಡೆಂಟಿಟಿ ಫಂಕ್ಷನ್.
ಆ್ಯಂಡ್ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ 1 1. ಅಫಿಷಿಯಲ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, a function f mapping set x to y is defined to be 1 1 or injective if the images of distinct ಅಂದರೆ ಬೇರೆ ಬೇರೆ ಎಲಿಮೆಂಟ್ಸ್ ಆಫ್ ಎಕ್ಸ್ ಅಂಡರ್ ಎಫ್ ಆರ್ ಡಿಸ್ಟಿಂಕ್ಟ್. ಅದೇ ಇನ್ನೇನಿಲ್ಲ, ಇದನ್ನು ಹೇಳ್ತಾ ಇರೋ ಅಷ್ಟು ಇನ್ನೇನಿಲ್ಲ. ಫಾರ್ ಎವ್ರಿ x1 x2 ಬಿಲಾಂಗ್ ಟು ಎಕ್ಸ್ ಇಫ್ ಎಫ್ x1 is equal to f of x2 implies x1 is equal to x2. ಇದೇನಂತ ಹೇಳಿದ್ರೆ ಈ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನಿಮ್ಮ ಹತ್ರ ಇಬ್ಬರು ಬಂದರು, ಇಬ್ಬರು ಹೇಳಿದ್ರು ನಮಗೆ ಒಂದೇ ಔಟ್ಪುಟ್ ಬಂತು, ಅದೇಗೆ ಸಾಧ್ಯ ಅಂತ ಹೇಳಿ. ಸೊ ದಿಸ್ ದೇ ಗಾಟ್ ದ ಸೇಮ್ ಔಟ್ಪುಟ್. ನೀವು ಕೇಳ್ತೀರಾ ಎರಡು ಫಂಕ್ಷನ್ 1 1 ಅದೇ ಫಂಕ್ಷನ್ ಅಂತ ಎಲ್ಲ ನೋಡ್ತೀರಾ, ಹೌದು ಅಂತ ಹೇಳಿ ಗೊತ್ತಾಗುತ್ತೆ. ಅವಾಗ ನೀವು ಏನು ಕನ್ಕ್ಲೂಡ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವಿಬ್ಬರೂ ಯು ಟು ಹ್ಯಾವ್ ಗಿವನ್ ದ ಸೇಮ್ ಇನ್ಪುಟ್ ಅಂತ ಹೇಳಿ ನೀವು ಕನ್ಕ್ಲೂಡ್ ಮಾಡ್ಬೋದು. ಸರಿನಾ? ಇವ x1 ಕೊಡ್ತಾನೆ, ಇವ x2 ಕೊಡ್ತಾನೆ ಅಂತ ತಿಳ್ಕೊಳ್ಳಿ. ಸೊ ನೀವು ಕೊನೆಯದಾಗಿ ಏನು ಹೇಳ್ಬೋದು, x1 is equal to x2 ಕಂಡ್ರೋ ನೀವು ಅದೇ ಇನ್ಪುಟ್ ಕೊಟ್ಟಿದ್ದೀರಾ, ಅದಕ್ಕೆ ಅದೇ ಔಟ್ಪುಟ್ ಬಂದಿದೆ ಅಂತ ಹೇಳಿ. ಆಯಿತಾ? ಸೊ ಈ ಕಾನ್ಸೆಪ್ಟನ್ನ ನಾವು ವಿಲ್ ಯೂಸ್ ಇಟ್ ಟು ಪ್ರೂವ್. ಆಯಿತಾ ಹುಡುಗರ? ಕೊನೆಯದಾಗಿ ಇಫ್ ಇಟ್ಸ್ ನಾಟ್ 1 1 ಇಟ್ಸ್ ಕಾಲ್ಡ್ ಎಸ್ ಮೆನಿ ಟು 1. ಸರಿನಾ? ಸೊ ಇದನ್ನೆಲ್ಲ ಪ್ರತಿಯೊಂದು ವಿಷಯನ ನೀವು ಬರ್ಕೊಬೇಕು, ಏನು ಮಿಸ್ ಮಾಡೋಂಗಿಲ್ಲ.